ಇದು ನರೇಗಾ ಯೋಜನೆಯಲ್ಲಿ ಅರಣ್ಯ ಇಲಾಖೆ ಗಿಡಗಳನ್ನು ನಡೆಸೋದಕ್ಕೋಸ್ಕರ NMR ಹಾಕಿರುವಂಥದ್ದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ. ಇದು ನರೇಗಾ ಬಗ್ಗೆ ಒಂದು ಹೇಳ್ಬೇಕಪ್ಪ ಅಂತಂದರೆ, ನರೇಗಾ ಇದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ 2005ರಲ್ಲಿ ಇದನ್ನು ಆಗಿನ ಕಾಂಗ್ರೆಸ್ ಸರ್ಕಾರ ಮನಮೋಹನ್ ಸಿಂಗ್ ಸರ್ ಇದ್ದಾಗೆ ಅವರ ಆಡಳಿತದಲ್ಲಿ ಇದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಬಡವರಿಗೆ ಪ್ರತಿಯೊಬ್ಬರಿಗೆ 100 ದಿನಗಳ ಕಾಲ ಕೆಲಸ ಸಿಗಬೇಕು, ಅವ್ರಿಗೆ ಆಹಾರಕ್ಕೆ ಮತ್ತು ಅವ್ರ ಜೀವನೋಪಾಯಕ್ಕೆ ಒಂದು ಆಧಾರ ಆಗ್ಬೇಕನ್ನೋ ಉದ್ದೇಶದಿಂದ ಬಂದಂತಹ ಒಂದು ಒಳ್ಳೆ ಉತ್ತಮವಾದ ಯೋಜನೆ ಇದು. ಇಂತಹ ಯೋಜನೆ ಮತ್ತೊಂದಿಲ್ಲ ನನ್ನ ಪ್ರಕಾರ. ಇದು 2005ರಲ್ಲಿ ಒಂದು ಹ್ಯಾಕ್ಟ್ ಆಗಿ ಜಾರಿ ಬರುತ್ತೆ. ಇದು ಹ್ಯಾಕ್ಟ್ ಆಗಿ ಜಾರಿ ಬಂದ ಮೇಲೆ ಹೆಂಗೆಲ್ಲ ಈ ಸರ್ಕಾರಿ ಯೋಜನೆಗಳು ಜನರಿಗೆ ಸಿಗೋದಕ್ಕೆ ಎಷ್ಟೆಲ್ಲ ಸಮಸ್ಯೆ ಇದೆ. ಒಳ್ಳೆ ಯೋಜನೆಗಳು ಹೇಗೆಲ್ಲ ಹಳ್ಳ ಹಿಡಿತವೆ, ಇದನ್ನ ಜನರು ಪಡ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಕಷ್ಟಗಳಿದ್ದಾವೆ ಅನ್ನೋದಕ್ಕೆ ನಾನು ಕಂಡಂತಹ ಒಂದಿಷ್ಟು ನನ್ನ ಹಿಂದಿನ ನೆನಪುಗಳನ್ನು ಹೇಳ್ಕೊಳ್ಳೋದಕ್ಕೆ ನನಗೆ ಅನ್ನಿಸ್ತು. ಹಿಂದೆ 2013ರಲ್ಲಿ ನಾನು ದಾವಣಗೆರೆಯ ಸ್ಫೂರ್ತಿ ಸಂಸ್ಥೆ ಅಂತೇಳಿ ಒಂದು NGO, ಆ NGO ಅಡಿನಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆ ಒಂದು ಪ್ರಾಜೆಕ್ಟ್ ಆಗಿತ್ತು. ಉದ್ಯೋಗ ಖಾತ್ರಿ ಯೋಜನೆ ಇಂಪ್ಲಿಮೆಂಟೇಷನ್ ಒಂದು ಪ್ರಾಜೆಕ್ಟ್ ಆಗಿತ್ತು. ಅಲ್ಲಿ ನಾನು ವರ್ಕ್ ಮಾಡುವಂಥ ಸಂದರ್ಭದಲ್ಲಿ ಈ ಯೋಜನೆಗಳನ್ನು ಜನರಿಗೆ, ಇದು ನೇರ ಜನರಿಗೆ ಸಿಗುವಂಥ ಒಂದೊಳ್ಳೆ ಯೋಜನೆ. ಇಂತಹ ಯೋಜನೆಯನ್ನು 2005ರಲ್ಲಿ ಜಾರಿ ಬರುತ್ತೆ. 2013ರಲ್ಲಿ ಸ್ಫೂರ್ತಿ ಸಂಸ್ಥೆ ಪ್ರಾಜೆಕ್ಟ್ ಪ್ರಕಾರ ನಾವು ಹಳ್ಳಿಗಳಲ್ಲಿ ಹೋಗಿ ಕಾನೂನಿನ ಪ್ರಕಾರ 6 ಫಾರಂ ಕೊಟ್ಟು ಅಲ್ಲಿನ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಲ್ಲಿ ಮನವಿಗಳನ್ನು ಮಾಡ್ತೀವಿ. 2013ರಲ್ಲಿ ಗದಗ್ನಲ್ಲಿ ಮನವಿಗಳನ್ನು ಮಾಡಿದಾಗೆ ನಮಗೆ ಬಂದಂಥ ಸಮಸ್ಯೆಗಳು ಏನೆಲ್ಲ ಇದಾವಪ್ಪ ಅಂತಂದರೆ, ಸ್ಟಾರ್ಟಿಂಗ್ 2013ರಲ್ಲಿ ಹೋಗಿ ಕೇಳಿದರೆ, ಇಲ್ಲ ಇಂತಹ ಒಂದು ಯೋಜನೆನೇ ಇಲ್ಲ ನಮ್ಮಲ್ಲಿ, ಇಂತಹ ಒಂದು ಯೋಜನೆನೇ ಇಲ್ಲ, ನೀವು ಸುಮ್ಮನೆ ಹೇಳ್ತೀರಿ ಅಂತ ಹೇಳೋರು 2013ರಲ್ಲಿ. ಅಲ್ಲಿ ಅಷ್ಟೊತ್ತಿಗೆ ಯೋಜನೆ ಬಂದು 8 ವರ್ಷ ಆದರೂ ಕೂಡ ಅವರು ಇನ್ನೊಬ್ಬರಿಗೆ ಅದನ್ನು ಹೇಳೋದಕ್ಕೆ ಮನಸ್ಸೇ ಮಾಡ್ತಿರ್ಲಿಲ್ಲ ಅಧಿಕಾರಿಗಳು. 2013 ಆದರೂ ಕೂಡ 8 ವರ್ಷ ಆದರೂ ಕೂಡ ಒಳಗಡೆ ಬಿಲ್ ಆಗ್ತಾ ಇತ್ತು, ತಿಂತಾ ಇತ್ತು. ಆದರೆ ಯಾರಿಗೂ ಜನರಿಗೆ ಒಬ್ಬರಿಂದ ಒಬ್ಬರಿಗೆ ಇದನ್ನು ಮುಟ್ಟಿಸುವಂತಹ ಯೋಜನೆನೇ ಇರಲಿಲ್ಲ. ಆವಾಗ 2013ರಲ್ಲಿ ನಾವು ಕೇಳಿದ್ವಿ, ಗ್ರಾಮ ಪಂಚಾಯತಿಗಳಲ್ಲಿ ಕೇಳಿದ್ವಿ, ಆಮೇಲೆ ತಾಲೂಕ್ ಪಂಚಾಯತಿ, ಆಮೇಲೆ ಜಿಲ್ಲಾ ಪಂಚಾಯತಿಗೆ, ಹೀಗೆ ಕೇಳ್ತಾ ಪತ್ರಗಳನ್ನು ಬರಿತಾ ಪತ್ರ ವ್ಯವಹಾರಗಳನ್ನು ಮಾಡ್ತಾ ಹೋದಂಗೆಲ್ಲ ಅನಿವಾರ್ಯ ಆಯಿತು. ಕೆಲವೊಬ್ಬರು ಜಿಲ್ಲಾಧಿಕಾರಿಗಳು ಕೊಡಿ ಅಂತೇಳಿ ಆಯಾ ಗ್ರಾಮ ಪಂಚಾಯತಿಗಳಿಗೆ, ನಾನು ಒಂದು ಗ್ರಾಮ ಪಂಚಾಯತಿನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಆಯಾ ಗ್ರಾಮ ಪಂಚಾಯತಿಗಳಲ್ಲಿ ಪತ್ರಗಳನ್ನು ಕೊಟ್ಕೊಂತ ಹೋದ್ರೆ ಅನಿವಾರ್ಯವಾಗಿ ನಾವು ಯಾವಾಗ ಜಿಲ್ಲಾಧಿಕಾರಿಗಳಿಂದ ಆದೇಶಗಳನ್ನು ಗ್ರಾಮ ಪಂಚಾಯತಿಗಳಿಗೆ ತಗೊಂಬಂದ್ವೋ ಆವಾಗ ಕೆಲಸ ಕೊಡಲೇಬೇಕಾದಂಥ ಅನಿವಾರ್ಯಕ್ಕೆ ಗ್ರಾಮ ಪಂಚಾಯತಿಗಳು ಸಿಲುಕಿಕೊಂಡವು. ಆವಾಗ ಸಿಲುಕೊಂಡಾಗ ಅವರು ಮತ್ತೊಂದು ಜಾಣ್ಮೆ ಹೆಂಗಾದ್ರೂ ಮಾಡಿ ಈ ಯೋಜನೆಯನ್ನು ಜನರಿಗೆ ತಲುಪಿಸಲಾರ್ದಂಗೆ ತಡೆ ಹಿಡಿಬೇಕು ಅನ್ನುವಂಥ ಯೋಜನೆ ಪ್ಲ್ಯಾನ್ಲಿಂದ ಮತ್ತೆ ಇನ್ನೊಂದು ಪ್ಲ್ಯಾನ್ ಏನು ಮಾಡಿದ್ರು, ಚರಂಡಿಗಳಲ್ಲಿ ಕೆಲಸ ಕೊಟ್ಟರು. ಅನಿವಾರ್ಯ ಕೊಡಲೇಬೇಕು, ಅನಿವಾರ್ಯ ಅಂತಂದಾಗ ಓಹೋ ಅನಿವಾರ್ಯ ಕೊಡಲೇಬೇಕಲ್ವ. ಆದರೆ ಇದು ವಿವೇಚನೆ ನನಗಿರುತ್ತಲ್ವ, ಎಲ್ಲಿ ಕೆಲಸ ಕೊಡ್ಬೇಕನ್ನೋ ವಿವೇಚನೆ PDO ಬಿಟ್ಟಿದ್ದು. ಅದು ಜನರು ಹೇಳೋಕ್ಕಾಗಲ್ಲ, ನನಗೆ ಇಂಥಲ್ಲೇ ಕೆಲಸ ಕೊಡೋ ಅಂತ ಕೇಳೋಕ್ಕಾಗಲ್ಲ. ಇದನ್ನು ದುರುಪಯೋಗ ಪಡಿಸ್ಕೊಂಡಂತಹ ಆಗಿನ ಅಧಿಕಾರಿಗಳು ಚರಂಡಿಗಳಲ್ಲಿ ಕೆಲಸ ಕೊಟ್ಟರು. ನಾವು ಚರಂಡಿಗಳಲ್ಲಿ ಕೆಲಸ ಕೊಟ್ಟರೆ ಆಯಿತು ಬರ್ರಪ್ಪ ಅಂತ ಜನರನ್ನು ಕರ್ಕೊಂಡೋಗಿ ಚರಂಡಿಗಳಲ್ಲಿ ಚರಂಡಿನಲ್ಲಿ ಕೆಲಸ ಇದು ಒಳ್ಳೆಯ ಕೆಲಸ ಅಲ್ಲ ಅಂತ ಒಂದಿಷ್ಟು ಜನ ಸರ್ಕೊಂಡ್ರು. ಆವಾಗ ಮತ್ತೆ ನಾವು ಜಿಲ್ಲಾ ಪಂಚಾಯತಿ ಮತ್ತು DC ಅವರಿಗೆ, ಜಿಲ್ಲಾಧಿಕಾರಿಗಳಲ್ಲಿ ಮತ್ತೆ ಮನವಿ ಮಾಡಿದ್ವಿ, ಚರಂಡಿಗಳಲ್ಲಿ ಕೊಡ್ತಿದ್ದಾರೆ, ಒಳ್ಳೆಯ ಸ್ಥಳದಲ್ಲಿ ಕೊಡಿ, ಜನ ಯಾವ ರೀತಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ,
ಚರಂಡಿ ಸ್ಥಳದಲ್ಲಿ ಅಂತೇಳಿ ನಾವು ಮತ್ತೆ ಮೇಲ್ಮನವಿ ಹಾಕಿದಾಗ ಮತ್ತೆ ಕೆಲಸ ಕೊಟ್ಟರು, ಸ್ಮಶಾನಗಳಲ್ಲಿ ಕೊಟ್ಟರು ಒಂದಿಷ್ಟು ಜನ. ಮತ್ತೆ ಅದನ್ನು ಯೋಜನೆನ ಒಟ್ಟು ಜಾರಿಗೆ ತರಬಾರ್ದು ಅನ್ನುವಂತಹ ಪ್ಲ್ಯಾನ್ ಸ್ಮಶಾನಗಳಲ್ಲಿ ಕೊಟ್ಟರು. ಕೆಲವು ಈ ಹಳ್ಳಿ ಜನ ಸ್ಮಶಾನಗಳಲ್ಲಿ ಮಾಡೋದಕ್ಕೆ ಹಿಂಜರಿದ್ರು, ಅಲ್ಲಿ ಒಂದಿಷ್ಟು ಜನ ಹಿಂಜರಿದ್ರು. ಸೊ ಇದು ಸ್ಮಶಾನದಾಗ ಕೊಡ್ತಾರೆ ಕೆಲಸ ಕೊಟ್ಟರೆ ಅಂಥೇಳಿ ಮತ್ತೆ ಅದನ್ನು ಮೇಲ್ಮನೆಗಳಿಗೆ ಹೋದಾಗ ಅವಾಗ ಅನಿವಾರ್ಯವಾಗಿ ಕೆಲಸ ಕೊಡಲೇಬೇಕಂತಂದಾಗ ಆಗ ಈ ಹೊಲಗದ್ದೆಗಳಲ್ಲಿ ಈ ಥರದಲ್ಲಿ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ಒಂದು ಯೋಜನೆಯನ್ನು ಜನರಿಗೆ ತಲುಪಿಸಲಾರ್ದಂಗೆ ಇರೋದಕ್ಕೆ ಏನೆಲ್ಲ ಪ್ಲ್ಯಾನ್ಗಳು ವ್ಯವಸ್ಥೆನಲ್ಲಿ ನಡೆಯುತ್ತೆ ಅನ್ನುವಂಥದ್ದು ನನ್ನ ನೆನಪು. ನಾನು ಅನುಭವಿಸಿದಂಗೆ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಎಷ್ಟೆಲ್ಲ ಐಡಿಯಾ ಮಾಡ್ತಾರೆ ಒಂದು ಯೋಜನೆಯನ್ನು ತಡೆ ಇಡಲಿಕ್ಕೆ ಅಂಥೇಳಿ ನಾನು ಕಂಡುಕೊಂಡಂಥದ್ದು. ಆಮೇಲೆ ಅಲ್ಲಿಂದ 2013-14 ಅಲ್ಲಿ 1.5 ವರ್ಷಗಳ ಕಾಲ ಕಷ್ಟಪಟ್ಟಿದ್ದೀವಿ ನಾವು ಈ ಜನರಿಗೆ ಕೆಲಸಗಳನ್ನು ತಗೊಳ್ಳೋದಕ್ಕೆ. ಅಲ್ಲಿ 2014ರಲ್ಲಿ ಕೆಲಸ ಬಿಟ್ಟು ನಮ್ಮ ಗ್ರಾಮಕ್ಕೆ ಬಂದ್ವಿ ನಾವು. ಗೋನಾಳ್ ಗ್ರಾಮ, ನನ್ನ ಮದುವೆ ಆಯಿತು, ಅಲ್ಲಿ ಕೆಲಸ ಬಿಟ್ಟು ನಮ್ಮೂರಿಗೆ ಬಂದ. ನಮ್ಮೂರಲ್ಲಿ ಆ ಕೆಲಸದ ಬಗ್ಗೆ ಒಂದಿಷ್ಟು ಜನ ಆಟೋದಲ್ಲಿ ಬೇರೆ ಬೇರೆ ಊರುಗಳಿಗೆ ಗುಳೆ ಹೋಗೋಂಥ ಜನರನ್ನು ನಾನು ವಿಚಾರಿಸಿದೆ, ಯಾಕೆ ಹಿಂಗೆ ಹೋಗ್ತಿದ್ದೀರಿ ಅಂತ ವಿಚಾರಿಸಿದಾಗ ಅಲ್ಲಿ ನಮ್ಮೂರಿನ ಜನ ಈ ಥರ ಯೋಜನೆ ಇದೆ ಅಲ್ವಾ, ನೀವು ಯಾಕೆ ಬೇರೆ ಬೇರೆ ಕಡೆಗೆ ಹೋಗ್ಬೇಕು, ದೂರಗಳಿಗೆ ಮೆಣಸಿನ್ಕಾಯಿ ಇರೋದಕ್ಕೆ ದೂರ ಹೋಗೋರು, 20-30 ಕಿಲೋಮೀಟ್ರ್ ದೂರಗಳಲ್ಲಿ ಹೋಗೋರು. ಆಗ ನಾನು ವಿಚಾರಿಸಿದಾಗ ನಮ್ಮ ಗ್ರಾಮ ಪಂಚಾಯತಿನಲ್ಲೂ ಸಾಮಾನ್ಯವಾಗಿ ಬೈಯೋರು, ಹೋಗಪ್ಪ ಸಾಕಷ್ಟು ಜನ ಆಗ್ಯಾರ, ಹಿಂಗೆ ನೀನೊಬ್ಬತ್ತ ಬಂದಿದ್ದೀಗ, ಅಲ್ಲಿ ಎಲ್ಲೋ ಇದ್ದೆ ಆರಾಮ, ಇಲ್ಲಿ ನೀನೊಬ್ಬನ ಹಾಕೊಂಡು ತಿನ್ನೋದಕ್ಕೆ ಬಂದಿಗೆ ಅಂತ ಬೈಯೋರು. ಆದರೂ ಒಂದಿಷ್ಟು ಜನರನ್ನು ನಾನು ಕೇಳ್ಕೊಂಡೆ, ಒಂದಿಷ್ಟು ಜನ ನನ್ನನ್ನು ನಂಬಿದರು. ಹುಡುಗ ಏನೋ ಒಂದು ಕೊಟ್ಟು ನೋಡೋಣ, ಇಷ್ಟು ಜನರಿಗೆ ಕೊಟ್ಟು ನಾವು ಹಾಳಾಗಿದ್ದೀವಿ, ಈ ಹುಡುಗೊಂದು ಕೊಟ್ಟು ನೋಡೋಣ, ಏನೋ ಒಂದು ಒಳ್ಳೇದು ಹೇಳ್ತಿದ್ದಾನಲ್ಲ ಅಂತ ಸುಮಾರು ಒಂದು 5-6 ದಿನ ಹೇಳಿ ಮಾಹಿತಿ ಕೊಟ್ಟಂಥ ಸಂದರ್ಭದಲ್ಲಿ ಒಂದು 10 ಜನ ಕೊಟ್ಟರು. 10 ಜನನ ಕರ್ಕೊಂಡೋಗಿ ಗ್ರಾಮ ಪಂಚಾಯತಿ ಕುಂತ್ಕೊಂಡಂಥ ಸಂದರ್ಭದಲ್ಲಿ ಅವಾಗ ಪಂಚಾಯತಿಗೆ ಅನಿವಾರ್ಯ ಆಯಿತು ಕೆಲಸ ಕೊಡೋದು. ಆವಾಗ ಅನಿವಾರ್ಯವಾಗಿ 2017ರಲ್ಲಿ ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಇದು ಇಂಪ್ಲಿಮೆಂಟೇಷನ್ ಆಗಿದ್ದು ಉದ್ಯೋಗ ಖಾತ್ರಿ ಯೋಜನೆ. ಆಗಿನಿಂದ 2017ರಲ್ಲಿ ಇಂಪ್ಲಿಮೆಂಟೇಷನ್ ಮಾಡಿದ್ವಿ ನಮ್ಮ ಪಂಚಾಯತಿನಲ್ಲಿ. ಅಲ್ಲಿವರೆಗೂ ಈ ಯೋಜನೆ ಸರಿಯಾಗಿ ಜನರಿಗೆ ಸಿಗಲೇ ಇಲ್ಲ. 2017ರವರೆಗೂ 2005ರಲ್ಲಿ ಜಾರಿ ಬಂದರೂ ಕೂಡ 2017 ಅಂದರೆ 12 ವರ್ಷ ಜನರ ಕೈಯಲ್ಲೇ ಸಿಗಲಿಲ್ಲ ಇಂತಹ ಒಂದು ಒಳ್ಳೆ ಯೋಜನೆ. ಇದು ಪ್ರತಿಯೊಂದು ಯೋಜನೆಗಳು ಜನರಿಗೆ ಸಿಗಲಿಕ್ಕೆ, ಜನಸಾಮಾನ್ಯರಿಗೆ ಸುಲಭವಾಗಿ ಸಿಗಲಿಕ್ಕೆ ಎಷ್ಟು ಸಮಸ್ಯೆ ಇದೆ ಅನ್ನುವಂಥದ್ದು. ಮತ್ತು ಅದು ಕೊಟ್ಟರು ಕೂಡ ಭಾಳ ಒತ್ತಡ, ಅದನ್ನು ಜಾರಿ ಮಾಡುವಂಥ ಸಂದರ್ಭದಲ್ಲಿ ನಮಗೆ ತುಂಬ ಒತ್ತಡ, ಅವ್ರು ಹಿಂಗೆ ಹಿಂಗೆ ಕೆಲಸ ಸ್ಟಾರ್ಟ್ ಮಾಡಬಾರ್ದು ಅನ್ನುವಂಥ ಒತ್ತಡಗಳು ಸಾಕಷ್ಟು ಬಂದವು. ಆದರೂ ಅನಿವಾರ್ಯವಾಗಿ ನಾವು ಅದನ್ನು ಬಿಡಲಿಲ್ಲ, ಇದನ್ನು ಜಾರಿ ತರುವಂತಹ ಕೆಲಸವನ್ನು ಮಾಡಿದ್ದೀವಿ. ಇದು ನಾನು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನಾನು ಅನುಭವಿಸಿರುವಂಥದ್ದು. ಇಷ್ಟು ಹೇಳಿ ನಾನು 1-2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.